ಸೃಷ್ಟಿಯಲ್ಲಿ ಭಕ್ತರ ಸಕಲ ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬರುತ್ತಿರುವ ಪುಣ್ಯ ತಾಣ್ಕಲ ಪೈಕಿ ಆಚಾರ್ಯ ಮಧ್ವರು ಚಾತುರ್ಮಾಸ್ಯ ವ್ರತಾಚರಣೆ ಸಂದರ್ಭ ತಪಗೈದ ಪರಮ ಪುಣ್ಯ ಪಾವನ ಕ್ಷೇತ್ರ ಕೊಡಿಪಾಡಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನವು ಒಂದು. ಪುತ್ತೂರು ಪೇಟೆಯ ಮಂಜಲ್ಪಡ್ಪೊಯ್ನಿಂದ ಸುಮಾರು 3 ಕಿಲೋಮೀಟರ್ ದೂರ ಕ್ರಮಿಸಿದರೆ ಸಿಗುವ ಶ್ರೀ ಜನಾರ್ದನ ದೇವಸ್ಥಾನವು ಈ ಹಿಂದೆ ವಿಟ್ಲ ಅರಸು ಮನೆತನದ ಆಳ್ವಿಕೆಗೆ ಒಳಪಟ್ಟು ಅವರ ಆಳ್ವಿಕೆಯ ದೇವಸ್ಥಾನದಲ್ಲಿ ಒಂದಾಗಿತ್ತು. ದೇವಸ್ಥಾನದಲ್ಲಿ ಆರಾಧಿಸಲ್ಪಡುವ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯು ಜನಾರ್ದನ ಎಂಬ ಋಷಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟಿದ್ದು, ಈ ದೇವಸ್ಥಾನಕ್ಕೆ ಸರಿಸುಮಾರು 3500 ವರ್ಷಗಳ ಇತಿಹಾಸವೂ ಇದೆ. ಈ ಹಿಂದೆ ಕೊಡಿಪಾಡಿ ಜನಾರ್ದನ ಕ್ಷೇತ್ರವು ಪುತ್ತೂರಿಗೆ ಸೀಮೆಯ ದೇವಾಲಯ ಆಗಿತ್ತು. ಸುಮಾರು 800 ವರ್ಷಗಳ ಹಿಂದೆ ಆಚಾರ್ಯ ಮಧ್ವರು ಶ್ರೀ ಕ್ಷೇತ್ರಕ್ಕೆ ಚಾತುರ್ಮಾಸ್ಯ ವ್ರತ ಆಚರಿಸಲು ಬಂದಿದ್ದು, ಆಚಾರ್ಯರು ತಪವಾಚರಿಸಿದ್ದ ಶಿಲೆಯನ್ನು ನಾವು ಇಂದಿಗೂ ದೇವಾಲಯದಲ್ಲಿ ಕಾಣಬಹುದು. ಇಲ್ಲಿಯ ಕೆರೆಯ ನೀರಿಗೆ ಮೂಡೆ ಅಕ್ಕಿ ಸಮರ್ಪಿಸುವುದರಿಂದ ಹಲವು ನಮೂನೆಯ ಚರ್ಮವಾದ್ಯಗಳು, ಕೆಡು, ಅಣಿ ಮೊದಲಾದವುಗಳು ಗುಣವಾಗುತ್ತವೆ. ಈ ತೀರ್ಥ ಇಂದು ಕೊಡಿಪಾಡಿ ತೀರ್ಥ ಎಂದು ಪ್ರಸಿದ್ಧಿ ಹೊಂದಿದೆ. ಇಂದಿಗೂ ಊರ ಪರವೂರ ಭಕ್ತಾದಿಗಳು ಬಂದು ತೀರ್ಥ ಸ್ನಾನಗೈಯುತ್ತಿರುವುದು ಇವೆಲ್ಲದಕ್ಕೆ ಸಾಕ್ಷಿಯಾಗಿದೆ. ದೇವಸ್ಥಾನದಲ್ಲಿ ಪ್ರಧಾನ ಆರಾಧ್ಯ ದೇವರು ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ಜೊತೆಗೆ ಶ್ರೀ ಮಹಾಗಣಪತಿ, ಶ್ರೀ ಪಾರ್ಥಸಾರಥಿ, ಶ್ರೀ ಶಾಸ್ತಾವು ದೇವರ ಗುಡಿ ಇತ್ತು. ಶ್ರೀ ಶಾಸ್ತಾವು ದೇವರು ವಿಗ್ರಹ ರೂಪದಲ್ಲಿ ಆರಾಧಿಸಲ್ಪಡುವ ಅಪರೂಪದ ದೇವಸ್ಥಾನವಾಗಿದೆ. ಜೊತೆಗೆ ನಾಗದೇವರು ಹಾಗೂ ಹುಲಿಭೂತದ ಸಾನ್ನಿಧ್ಯವೂ ಇದೆ. ದೇವಸ್ಥಾನದ ಪೂರ್ವ ಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ರಕ್ತೀಶ್ವರಿ ಹಾಗೂ ಗುಳಿವ ದೈವದ ಸಾನ್ನಿಧ್ಯವಿದೆ. ಬಹಳ ಹಿಂದೆ ದೇವಾಲಯದ ಮುಂದಿನ ಅಂಗಣದಲ್ಲಿ ಉತ್ಸವ ನಡೆಯುತ್ತಿದ್ದಾಗ ಹಿಂಭಾಗದ ಅಂಗಣದಲ್ಲಿ ಹುಲಿ ಗರ್ಜಿಸುತ್ತಿತ್ತು ಎಂದು ಹಿರಿಯರು ಹೇಳಿರುವುದನ್ನು ಗ್ರಾಮಸ್ಥರು ಇಂದಿಗೂ ನೆನಪಿಸಿಕೊಳ್ಳುತ್ತಿದ್ದಾರೆ. ಇಂತಹ ಪರಮ ಪುಣ್ಯ ಪಾವನ ಕ್ಷೇತ್ರ ಕೊಡಿಪಾಡಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಮಾರ್ಚ್ 17ರಿಂದ ಮಾರ್ಚ್ 19ರವರೆಗೆ ವೈಭವದಿಂದ ಜಾತ್ರಾ ಮಹೋತ್ಸವ ನಡೆಯಿತು. ಮಾರ್ಚ್ 16ರಂದು ಬೆಳಗ್ಗೆ ಉಪ್ರಾಣ ಮುಹೂರ್ತ ನಡೆಯಿತು. ಸಾಯಂಕಾಲ ದೇವಾಲಯದಿಂದ ಆನಾಜೆ, ಭಟ್ರುಪಾಡಿ, ಅರ್ಕ, ಓಜಾಳ, ಹನಿಯೂರು, ಪಳ್ಳತ್ತಾರು, ಕೋಂಟ್ರುಪಾಡಿ ಮೂಲಕ ಸಾಗಿ ಹೊರಕಾಣಿಕೆ ಮೆರವಣಿಗೆ ದೇವಾಲಯಕ್ಕೆ ತಲುಪಿತು. ಈ ಸಂದರ್ಭದಲ್ಲಿ ದೇವಾಲಯದ ಪವಿತ್ರಾಧಿಕಾರಿ ಡಾಕ್ಟರ್ ಕೆ.ವೈ. ಹೇಮಂತ್ ಮೂರ್ತಿ, ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪಿ. ಮಂಜಪ್ಪ ಹಾಗೂ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸ್ವಾಗತಿಸಿದರು. ರಾತ್ರಿ ಶ್ರೀ ಜನಾರ್ದನ ದೇವರಿಗೆ ಹಾಗೂ ಶ್ರೀ ಮಹಾಗಣಪತಿ ದೇವರಿಗೆ ರಂಗಪೂಜೆ ನಡೆಯಿತು. ಮಾರ್ಚ್ 17ರಂದು ಬೆಳಗ್ಗೆ ಗಣಪತಿ ಹೋಮ, ಸಿಯಾಳಾಭಿಷೇಕ, ಕಲಶಾಭಿಷೇಕ, ತುಲಾಭಾರ ಸೇವೆ, ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನಸಂತರ್ಪಣೆ ನಡೆದು ರಾತ್ರಿ ರಂಗಪೂಜೆ ನಂತರ ಬಲಿ ಹೊರಟು ಶ್ರೀದೇವರ ಭೂತಬಲಿ ಉತ್ಸವ, ಶ್ರೀದೇವರ ಉತ್ಸವ, ಪಲ್ಲಕ್ಕಿ ಉತ್ಸವ, ನೃತ್ಯ ಬಲಿ, ಕಟ್ಟೆಪೂಜೆ ನಡೆಯಿತು. ಮಾರ್ಚ್ 18ರಂದು ಬೆಳಗ್ಗೆ ಬಲಿ ಹೊರಟು ಉತ್ಸವ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಕಲಶಾಭಿಷೇಕ, ಮಹಾಪೂಜೆ, ಮಂತ್ರಾಕ್ಷತೆ ನಡೆದು ಅನ್ನಸಂತರ್ಪಣೆ ನಡೆಯಿತು. ಸಾಯಂಕಾಲ ವಿವಿಧ ಭಜನಾ ತಂಡಗಳಿಂದ ನೃತ್ಯ ಭಜನೆ ನಡೆಯಿತು. ರಾತ್ರಿ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ನಡೆಯಿತು. ಬಳಿಕ ಕಾರ್ತಿಕ ಪೂಜೆ, ದೈವದ ಭಂಡಾರ ತೆಗೆದು ಪ್ರಸಾದ ವಿತರಣೆ ನಡೆಯಿತು. ಮಾರ್ಚ್ 19ರಂದು ಬೆಳಗ್ಗೆ ಹುಲಿಭೂತ ದೈವದ ವರ್ಷಾವಧಿ ನೇಮ, ಮಧ್ಯಾಹ್ನ ಮಹಾಪೂಜೆ, ಅನ್ನಸಂತರ್ಪಣೆ ನಡೆದು ಸಾಯಂಕಾಲ ರಕ್ತೀಶ್ವರಿ ದೈವಕ್ಕೆ ತಂಬಿಲ, ರಾತ್ರಿ ಶ್ರೀ ದೇವರಿಗೆ ಕಾರ್ತಿಕ ಪೂಜೆ ನಡೆಯುವುದರೊಂದಿಗೆ ವಾರ್ಷಿಕ ಜಾತ್ರೋತ್ಸವ ಸಂಪನ್ನಗೊಂಡಿತು. 3 ದಿನಗಳ ಕಾಲ ಸಂಭ್ರಮ ಸಡಗರದಿಂದ ನಡೆದ ಕಾರ್ಯಕ್ರಮಗಳಲ್ಲಿ ಊರ ಪರವೂರ ಸಾವಿರಾರು ಮಂದಿ ಭಕ್ತಾದಿಗಳು ಆಗಮಿಸಿ ಪಾಲ್ಗೊಂಡು ಕೃತಾರ್ಥರಾದರು.